ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವ. ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳು, ಶ್ರೀ ದುರದುಂಡೇಶ್ವರ ಮಠ ಬೈಲವಾಡ ಹಾಗೂ ಮುರುಗೋಡ ಮತ್ತು ಶ್ರೀ ಶಂಕರ ಮರಿದೇವರು, ಶ್ರೀ ವರ್ತಿ ಮಠ ಬೈಲವಾಡ ಇವರುಗಳ ಅಪ್ಪನೆಯ ಮೇರೆಗೆ ನೂತನವಾಗಿ ಬೈಲವಾಡ ಗ್ರಾಮದ ಎಲ್ಲ ದೇವಾನುದೇವತೆಗಳ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 20/4/2026 ರಿಂದ 1/5/2026 ಬಹು ವಿಜೃಂಭಣೆಯಿಂದ ನೆರವೇರುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರಾ ಉತ್ಸವ ಕಮಿಟಿ ಬೈಲವಾಡ ಹಾಗೂ ಗ್ರಾಮಸ್ಥರು ತಿಳಿಸಿದ್ದಾರೆ. ಬೈಲವಾಡ ಗ್ರಾಮದಲ್ಲಿ ಗ್ರಾಮದೇವಿ ಜಾತ್ರಾ ಮಹೋತ್ಸವ 11 ವರ್ಷದಿಂದ ಆಗಿತ್ತು. ಈಗ ಮತ್ತು 11ನೇ ವರ್ಷ ಈ ವರ್ಷ ಎಲ್ಲ ಹಿರಿಯರು ಕೂಡಿ ನಮ್ಮ ಮುರುಗೋಡದ ಮಾಣಿಪ್ರಸ್ವ ನೀಲಕಂಠ ಮಹಾಸ್ವಾಮಿಗಳ ಒಂದು ನೇತೃತ್ವದೊಳಗೆ ಈ ಒಂದು ಜಾತ್ರಾ ಮಹೋತ್ಸವ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆಲ್ಲ ಹಿರಿಯರು ಇಲ್ಲಿ ಕೂಡಿದ್ದಾರೆ. ಜಾತ್ರಾ ಮಹೋತ್ಸವ ಅಂಗವಾಗಿ 20ನೇ ತಾರೀಕಿನಿಂದ 1ನೇ ತಾರೀಕಿವರೆಗೂ, ಮುಂದಿನ ತಿಂಗಳು 20ನೇ ತಾರೀಕಿಂದ ಏಪ್ರಿಲ್ 20ನೇ ತಾರೀಕಿಂದ ಮೇ 1ನೇ ತಾರೀಕಿವರೆಗೂ ಅನೇಕ ಕಾರ್ಯಕ್ರಮಗಳು ಜರುಗ್ತಾವೆ. ನಾಟಕ ಕಾರ್ಯಕ್ರಮ ಇರ್ಬೋದು, ಅಥವಾ ಅಲ್ಲಿ ಗುಡಿ ತುಂಬೋ ಕಾರ್ಯಕ್ರಮ ಇರ್ಬೋದು, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಈ ಊರಲ್ಲಿ ನಡೆಯೋದ್ರಿಂದ ಎಲ್ಲ ಇಡೀ ನಮ್ಮ ಭಾಗದ ಜನರು ಆ ಜಾತ್ರಾ ಕಾರ್ಯಕ್ರಮಕ್ಕೆ ಬಂದು ಆ ದೇವಿಯ ಆಶೀರ್ವಾದ ತಗೋಬೇಕಂತೇಳಿ ಎಲ್ಲರಿಗೂ ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸೆರವೇವನ್ನ ಕಳಸವಯ್ಯ. ಪ್ರಾರಂಭದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರನ ಸ್ಮರಣೆ ಮಾಡಿಕೊಂಡು, ಎನ್ನ ಆರಾಧ್ಯ ದೈವ ವರ್ತಿಸಿದ್ದ ಬಸವೇಶ್ವರನ ಸ್ಮರಣೆ ಮಾಡಿಕೊಂಡು, ಕ್ಷೇತ್ರದ ದೇವತೆಯಾದ ಗ್ರಾಮದೇವಿಯರನ್ನು ಸ್ಮರಣೆ ಮಾಡಿಕೊಂಡು, ಇಲ್ಲ ಸಕಲ ಬೈಲವಾಡ ಗ್ರಾಮದ ಇಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೈಲವಾಡ ಗ್ರಾಮ ಪುಣ್ಯಕ್ಷೇತ್ರ ಬೈಲವಾಡ ಗ್ರಾಮದಲ್ಲಿ 10 ವರ್ಷಗಳ ನಂತರ 11ನೇ ವರ್ಷದ ಒಂದು ಆರಂಭದಲ್ಲಿ ನಾವು ಬೈಲವಾಡ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬೈಲವಾಡ ಗ್ರಾಮದಲ್ಲಿರುವ ಅತ್ಯಂತ ಮಹಿಮಾ ಪುರುಷನಾಗಿರುವಂಥ ಶ್ರೀ ವರ್ತಿ ಸಿದ್ದಬಸವೇಶ್ವರ ಜಾತ್ರಾ ಮಹೋತ್ಸವ, ಶ್ರೀ ಸಿದ್ದಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ವಿಠ್ಠಲ್ ರುಕ್ಮಿಣಿರ ಜಾತ್ರಾ ಮಹೋತ್ಸವ, ಎಲ್ಲ ದೇವಾನುದೇವತೆಗಳ ಜಾತ್ರಾ ಮಹೋತ್ಸವವನ್ನು ಒಳಗೊಂಡು ಐತಿಹಾಸಿಕ ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲರೂ ಸಿದ್ಧರಾಗುತ್ತಿದ್ದೇವೆ. ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಮುಂದಿನ ತಿಂಗಳು 20/4/2026 ಬೈಲವಾಡ ಗ್ರಾಮದಲ್ಲಿ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತಿದೆ. ಪ್ರಾರಂಭದಲ್ಲಿ ಅಂದರೆ ದಿನಾಂಕ 20/4/2026 ಸೋಮವಾರ ಶ್ರೀ ಸಿದ್ದಬಸವೇಶ್ವರ ವರ್ತಿ ಮಠ ಅಲ್ಲಿ ಶ್ರೀ ಸಿದ್ದಬಸವೇಶ್ವರ ಕರ್ತುಗದ್ದಿಗೆಯ ರುದ್ರಾಭಿಷೇಕ ಮಾಡುವುದರೊಂದಿಗೆ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ದಿನಾಂಕ 20/4/2026 ಬಸವ ಜಯಂತಿ ಅಂದು ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಡುತ್ತಿದ್ದೇವೆ. ಮಾರನೇ ದಿನ ಅಂದರೆ 21/4/2026 ಮಂಗಳವಾರ ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ ಇದ್ದು, ಅದೇ ದಿನ ಮುಂಜಾನೆ 9 ಗಂಟೆಗೆ ದೈವದವರಿಂದ ಗ್ರಾಮ ದೇವಿಯರ ಉಡಿ ತುಂಬುವ ಕಾರ್ಯಕ್ರಮವಿದೆ. ಸಾಯಂಕಾಲ ದುರ್ಗಾದೇವಿ ಗುಡಿ ಹತ್ತಿರ ಸಾಯಂಕಾಲ ವೇದಿಕೆ ಕಾರ್ಯಕ್ರಮಗಳಿದೆ. ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನ ಶ್ರೀಮಣಿ ಪ್ರಸ್ವ ನೀಲಕಂಠ ಮಹಾಸ್ವಾಮಿಗಳು ದುರದುಂಡೇಶ್ವರ ಮಠ ಬೈಲವಾಡ ಹಾಗೂ ಶ್ರೀ ಮಹಂತ ಮಹಾಸ್ವಾಮಿಗಳು ನಿರ್ವಾಣೇಶ್ವರ ಮಠ ಉಗುರುಗೋಳ ಹಾಗೂ ಶ್ರೀ ಶಂಕರ ಮರಿದೇವರು ಶ್ರೀ ವರ್ತಿ ಮಠ ಬೈಲವಾಡ ಈ ಪೂಜ್ಯರುಗಳ ಒಂದು ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಅತ್ಯಂತ ವಿಜೃಂಭಣೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುವುದು. ಅಂದರೆ ಮುಂದೆ 22/4/2026 ಬ್ರಾಹ್ಮಿ ಮುಹೂರ್ತದಲ್ಲಿ ಗ್ರಾಮ ದೇವಿಯರ ವಿಶೇಷ ಪೂಜೆ. ಅದೇ ದಿನ ಬೆಳಗ್ಗೆ 8:30ಕ್ಕೆ ಗ್ರಾಮ ದೇವಿಯರಿಗೆ ಮಂಗಳ ಸೂತ್ರ ಮಾಡಿಸಿಕೊಟ್ಟ ಬೈಲವಾಡ ಗ್ರಾಮದ ಹೆಣ್ಣು ಮಕ್ಕಳಿಗೆ ತವರಿನ ಉಡಿ ತುಂಬುವ ಕಾರ್ಯಕ್ರಮ ಇರುವುದು. ಸಾಯಂಕಾಲ ದುರ್ಗಾದೇವಿ ಗುಡಿ ಹತ್ತಿರ ವೇದಿಕೆ ಕಾರ್ಯಕ್ರಮ ಇದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ದಿನ ಅಂದರೆ ಒಂದು ದಿನ ಮನರಂಜನೆ ಅಂದರೆ ನಾಟಕ ಹಾಗೂ ಸಾಂಸ್ಕೃತಿಕ ಹಾಗೂ ಪ್ರವಚನ ಹಲವಾರು ಕಾರ್ಯಕ್ರಮಗಳು ಭವ್ಯವಾಗಿ ವಿಜೃಂಭಣೆಯಿಂದ ಜರುಗುವಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. 23ರಂದು ಗ್ರಾಮ ದೇವಿಯರ ಒಂದು ಪೂಜೆಯನ್ನು ಮಾಡಿ
ಅವತ್ತು ಮಧ್ಯಾಹ್ನ ಅಂದರೆ ಮುಂಜಾನೆ 10 ಗಂಟೆಗೆ ರೈತರಿಗಾಗಿ ರೈತ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ದೇವೆ. ಈ ರೈತ ಉಪನ್ಯಾಸಕ್ಕೆ KVKಯಿಂದ ಹಾಗೂ ಬೈಲಹೊಂಗಲ ತಾಲೂಕಾ ಕೃಷಿ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾ ಕೃಷಿ ಅಧಿಕಾರಿಗಳು ಆಗಮಿಸಿ ರೈತರಿಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅವತ್ತೇ ಸಾಯಂಕಾಲ ವೇದಿಕೆ ಕಾರ್ಯಕ್ರಮಗಳು ಕೂಡ ಇರುವಂತದ್ದು. ನಂತರ 24/4/2026 ಶುಕ್ರವಾರ ಗ್ರಾಮ ದೇವರಿಗೆ ವಿಶೇಷ ಪೂಜೆಯನ್ನು ಮಾಡೋದರೊಂದಿಗೆ ಬೆಳಗ್ಗೆ 10 ಗಂಟೆಗೆ ಶ್ರೀ ವರ್ತಿಸಿದ್ಧ ಬಸವೇಶ್ವರ ಕರ್ತುಗದ್ದಿಗೆ ಮಹಾರುದ್ರಾಭಿಷೇಕ ಹಾಗೂ ಆಶೀರ್ವಚನ ಸಾಕಷ್ಟು ಕಾರ್ಯಕ್ರಮಗಳಿರುವುದರಿಂದ ಅವತ್ತು ಪಾವನ ಪುಣ್ಯ ಮಹಿಮಾಪುರುಷನಾಗಿರುವಂತಹ ಶ್ರೀ ವರ್ತಿಸಿದ್ಧ ಬಸವೇಶ್ವರರ ಮಹಾರಥೋತ್ಸವ ಕೂಡ ಅವತ್ತು ಸಾಯಂಕಾಲ 5 ಗಂಟೆಗೆ ಇದೆ. ಮಹಾರಥೋತ್ಸವದ ನಂತರ ಸಾಯಂಕಾಲ ಶ್ರೀ ದುರ್ಗಾದೇವಿ ಗುಡಿ ಹತ್ತಿರ ವೇದಿಕೆ ಕಾರ್ಯಕ್ರಮಗಳು ಇವೆ. ಈ ವೇದಿಕೆ ಕಾರ್ಯಕ್ರಮದಲ್ಲದೆ ನಾವು ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿದ್ದೇವೆ. ನಂತರ 25/4/2026 ಬ್ರಾಹ್ಮಿ ಮುಹೂರ್ತದಲ್ಲಿ ಗ್ರಾಮ ದೇವರಿಗೆ ವಿಶೇಷ ಪೂಜೆ. ಅವತ್ತು 10 ಗಂಟೆಗೆ ಆರೋಗ್ಯ ಮೇಳ, ನಾಡಿನ ತಾಲೂಕಿನ ಜಿಲ್ಲೆಯ ಎಲ್ಲ ಸಮಾಜದ ಜನತೆಗೆ ಉಪಯೋಗವಂತ ಒಂದು ಆರೋಗ್ಯ ಮೇಳ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಈ ಆರೋಗ್ಯ ಮೇಳಕ್ಕೆ ವೈದ್ಯಾಧಿಕಾರಿಗಳಾಗಿರುವಂತಹ ಶ್ರೀ SS ಸಿದ್ದನಗೌಡರು ಹಾಗೂ ಬೈಲಹೊಂಗಲದ ಪ್ರಖ್ಯಾತ ವೈದ್ಯರುಗಳಾಗಿರುವಂತಹ ಡಾಕ್ಟರ್ ಮುದುಕನಗೌಡ ಸರು ಹಾಗೂ ಡಾಕ್ಟರ್ ಶರಣಪ್ರಕಾಶ್ ಅಂಗಡಿ ಸರು ಹಾಗೂ ಜಕ್ಕನೂರು ಸರು ಹಾಗೂ ಅಶೋಕ್ ದೊಡ್ವಾಡ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರುವಂತಹ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ನಂತರ 26/4/2026 ಬ್ರಾಹ್ಮಿ ಮುಹೂರ್ತದಲ್ಲಿ ಗ್ರಾಮದೇವಿಯರ ಮಹಾರುದ್ರಾಭಿಷೇಕ ಹಾಗೂ ಕಾರ್ಯಕ್ರಮವಿದ್ದು, ನಂತರ ಶ್ರೀ ಸಿದ್ಧ ಬಸವೇಶ್ವರ ಮಠದ ಅಂದ್ರೆ ಊರಾಗ ಒಂದು ಮಠ ಐತೆ, ಆ ಮಠದ ಸಿದ್ಧ ಬಸವೇಶ್ವರರ ಮಹಾರುದ್ರಾಭಿಷೇಕ, ಅವತ್ತು ಪಲ್ಲಕ್ಕಿ ಉತ್ಸವ ಇದೆ. ಸಾಯಂಕಾಲ ವೇದಿಕೆ ಕಾರ್ಯಕ್ರಮವಿದೆ. ನಂತರ 27/4/2026 ಬೆಳಗ್ಗೆ ಗ್ರಾಮದೇವಿಯರ ವಿಶೇಷ ಪೂಜೆ. ಅವತ್ತು ಶ್ರೀ ವಿಠಲ್ ರುಕ್ಮಿಣಿಯವರ ಮಹಾರುದ್ರಾಭಿಷೇಕ ಹಾಗೂ ಪಲ್ಲಕ್ಕಿ ಉತ್ಸವ. ಸಾಯಂಕಾಲ ವೇದಿಕೆಯ ಮೇಲೆ ನಾನಾ ಕಾರ್ಯಕ್ರಮ ಜರುಗುತ್ತವೆ. ನಂತರ ಮಂಗಳವಾರ 25/4/2026 ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗ್ರಾಮ ದೇವಿಯರ ಮಹಾಪೂಜೆ, ವಿಶೇಷ ಪೂಜೆ. ಅವತ್ತು ಸಾಯಂಕಾಲ 5 ಗಂಟೆಗೆ ಗ್ರಾಮ ದೇವಿಯರ ಮಹಾರಥೋತ್ಸವ ಕಾರ್ಯಕ್ರಮ ಅವತ್ತು ಬೈಲಹೊಂಗಲ ಗ್ರಾಮದಲ್ಲಿ ನೆರವೇರುತ್ತದೆ. ನಂತರ ಬುಧವಾರ 29/4/2026 ಬೆಳಗ್ಗೆ ಅಮ್ಮನವರ ಪೂಜೆ. ಅವತ್ತು ಸಾಕಷ್ಟು ಕಾರ್ಯಕ್ರಮಗಳು. ಅನಂತರ ಸಾಯಂಕಾಲ 5 ಗಂಟೆಗೆ ಗ್ರಾಮ ದೇವಿಯರನ್ನ ಸೀಮೆಗೆ ಕಳಿಸುವಂತಹ ಒಂದು ಕಾರ್ಯಕ್ರಮವಿದೆ. ನಂತರ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಜಾತ್ರೆಗೆ ವಿಶೇಷ ಮೆರುಗು ಬರುವುದರೊಂದಿಗೆ ನಂತರ ಶುಕ್ರವಾರ ಅಂದರೆ ದಿನಾಂಕ 1/5/2026 ಶುಕ್ರವಾರ ಬೆಳಗ್ಗೆ ಗ್ರಾಮ ದೇವಿಯರ ಮರು ಪ್ರತಿಷ್ಠಾಪನೆ ಮಾಡಿ ಮರಳಿ ಉಡಿ ತುಂಬುವುದರೊಂದಿಗೆ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳುತ್ತದೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಈ ಐತಿಹಾಸಿಕ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇಲ್ಲಿ ನಾವು ಅವತ್ತ ನಿರಂತರ 8 ದಿನಗಳ ಕಾಲ 9 ದಿನಗಳ ಕಾಲ ಅನ್ನಪ್ರಸಾದ ಸೇವೆ ಇದೆ. ಆ ಅನ್ನಪ್ರಸಾದ ಸೇವೆಯನ್ನು ನಿರ್ವಹಿಸಲು ಅಲ್ಲಿ ಸೇವಾ ಸಮಿತಿ ಅಂದರೆ ಊಟೋಪಚಾರದ ಒಂದು ವ್ಯವಸ್ಥೆಯನ್ನು ನೋಡುವುದಕ್ಕಾಗಿ ಅಲ್ಲೊಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ, ಇನ್ನೊಂದು ಶಿಸ್ತು ಸಮಿತಿ ಅಂತ ರಚನೆ ಮಾಡಿದ್ದೀವಿ, ಇನ್ನೊಂದು ಧಾರ್ಮಿಕ ಸಮಿತಿ ಅಂತ ರಚನೆ ಮಾಡಿದ್ದೀವಿ, ಇನ್ನೊಂದು ಈ ಅತಿಥಿಗಳನ್ನು ಕರೆದುಕೊಂಡು ಬಂದು ಕಳಿಸುವಂಥ ಒಂದು ಸಮಿತಿಗೆ ಅಲ್ಲೂ ಅದು ಉಸ್ತುವಾರಿ ಸಮಿತಿ ಅಂತ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮಗಳಿಗೆ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ವಿಶೇಷ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಎಲ್ಲ ಸಮಿತಿಯವರು ತಮ್ಮ ಕಾರ್ಯ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತೀವಿ ಅಂತೇಳಿ ಅತ್ಯಂತ ಉತ್ಸುಕತೆಯಿಂದ ನಮಗೆ ಮಾತು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಜಾತ್ರಾ ಮಹೋತ್ಸವ, ಇಡೀ ಜಾತ್ರಾ ಮಹೋತ್ಸವದಲ್ಲಿ ನಾವು ಶಕ್ಕಡಿ ಷರತ್ತನ್ನು ಏರ್ಪಡಿಸಿದ್ದೇವೆ. ಆನಂತರ ಮಲ್ಲಕಂಬ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ, ಆರೋಗ್ಯ ಮೇಳ ಇದೆ, ಮಹಿಳೆಯರಿಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇದೆ. ಆನಂತರ 2 ದಿನ ಮನರಂಜನಾ ಕಾರ್ಯಕ್ರಮ, 2 ನಾಟಕ, ಒಂದು 24ನೇ ತಾರೀಕು ನಾಟಕ ಇದೆ, 28 ತಾರೀಕು ಒಂದು ನಾಟಕ ಇದೆ. ಆನಂತರ ಇನ್ನೊಂದು ಮನರಂಜನೆಗಾಗಿ ಶ್ರೀ ಸಿದ್ಧ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಶಾಲಾ ಮಕ್ಕಳಿಂದ ವಿಶೇಷ ಮನರಂಜನೆ ಕಾರ್ಯಕ್ರಮ ಕೂಡ 1 ದಿನ ಇದೆ. ಹಾಗೂ ನಾಡಿನ ಕೆಲವು ಪೂಜ್ಯರುಗಳಿಂದ ವಿಶೇಷ ಉಪದೇಶಾಮೃತ ಕಾರ್ಯಕ್ರಮ ಕೂಡ ಇದೆ. ಇಲ್ಲಿ ಎಲ್ಲ ಹಿರಿಯರು
ಟೊಂಕ ಕಟ್ಟಿ ನಿಂತಿದ್ದಾರೆ. ನಾವೆಲ್ಲರೂ ಈ ಬೈಲ್ವಾಡ ಗ್ರಾಮದ ಒಂದು ಜಾತ್ರಾ ಮಹೋತ್ಸವಕ್ಕೆ ಒಂದು ಐತಿಹಾಸಿಕ ಮೆರುಗನ್ನು ಕೊಡ್ತೀವಂತ ಒಂದು ಟೊಂಕ ಕಟ್ಟಿ ನಿಂತಿದ್ದಾರೆ. ಎಲ್ಲ ಹಿರಿಯರ, ಯುವಕರ, ಮಹಿಳೆಯರ, ಮಕ್ಕಳ ಹಾಗೂ ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಗ್ನಿಶಾಮಕ ಇಲಾಖೆ ಇರ್ಬೋದು, ಈ ಎಲ್ಲ ಇಲಾಖೆಯ ಒಂದು ನೇತೃತ್ವ ಅವರು ನಮ್ಮ ಒಂದು ಮೇಲ್ವಿಚಾರಣೆಯಲ್ಲಿ ಅವರ ಒಂದು ಗಮನಿಸುವಿಕೆಯಲ್ಲಿ ನಾವೆಲ್ಲರೂ ಅಚ್ಚುಕಟ್ಟಾಗಿ ಜಾತ್ರೆಯನ್ನು ಸಂಪನ್ನಗೊಳಿಸ್ತೀವಿ, ಯಶಸ್ವಿಗೊಳ್ತೀವಿ. ಇಲ್ಲಿ ಇನ್ನೊಂದು ತಮ್ಮಲ್ಲಿ ಏನು ವಿನಂತಿ ಏನು ಮಾಡ್ಕೊತೀನಿ ಅಂತಂದರೆ, ಬೈಲ್ವಾಡ ಗ್ರಾಮದ ಗ್ರಾಮ ದೇವಿಯರ ಹಾಗೂ ಎಲ್ಲ ದೇವಾನು ದೇವತೆ ಜಾತ್ರೆ ಯಶಸ್ವಿ ಆಗಬೇಕಾಗಿತ್ತು ಅಂತಂದರೆ ದೈವಿ ಸ್ವರೂಪಿಗಳಾಗಿರುತ್ತ ಭಕ್ತಾದಿಗಳು ತನು ಮನದಿಂದ ಸಹಾಯ ಸಹಕಾರವನ್ನು ನೀಡಿ ಈ ಯಶಸ್ವಿಗೆ ನಾವು ಕಾರಣೀಭೂತರಾಗಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಏನಾದರೂ ದೇಣಿಗೆಯನ್ನು ಸಹಾಯವನ್ನು ಸಲ್ಲಿಸುವವರು ಈಗ ಹೇಳ್ತೀನಿ ಆ ನಂಬರ್ಗೆ ನೀವು ಸಂಪರ್ಕಿಸಿ ನಿಮ್ಮ ತನುಮನವನ್ನು ಸಲ್ಲಿಸಿ ದೇವಿಯರ ಕೃಪೆಗೆ ಪಾತ್ರರಾಗಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಂಪರ್ಕಿಸಬೇಕಾದ ನಂಬರ್ ಈ ರೀತಿಯಾಗಿದೆ: 9980390623. ಇನ್ನೊಂದು ಸಂಖ್ಯೆ 9535282652. ಇನ್ನೊಂದು ಸಲ ನಂಬರ್ ಹೇಳ್ತೀನಿ: 9980390623, 9535282652. ಈ ನಂಬರ್ಗೆ ಸಂಪರ್ಕಿಸಲು ತಮ್ಮನ್ನು ನೆನೆಸಿಕೊಳ್ಳುತ್ತೇನೆ.